ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವಾಗ ನಾನು ಚೆಸ್ ಆಡ್ತಿದ್ದೀನಿ ನೋಡಿ. ಮತ್ತು ಇವಾಗ ಮಾಡೋಣ. ಚೂರು ಈ ಕಡೆ ಸೆಟ್ ಮಾಡ್ಕೊಳ್ಳೋಣ. ಬಿದ್ದಿ ಹೋಯ್ತು, ಒಂಚೂರು ಸೆಟ್ ಮಾಡ್ಕೊಳ್ಳೋಣ. ಫೈನಲಿ ಆಗಿದೆ. ಇವಾಗ ಕಾಣಿಸ್ತಿದೆ, ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡಿ. ನಾವು D4 ಫ್ರೀ ಪಾನ್, ಅದೇ ಟ್ರಾವೆಲ್ ಚೆಕ್ ಎಲ್ಲ ಚೆಕ್ ಅಡ್ಜಸ್ಟ್ ಅಡ್ಜಸ್ಟ್ ಸಾರಿ ಅಡ್ಜಸ್ಟ್ ಗೈಸ್ ನೋಡಿ, ಫ್ರೀ ಕೊಟ್ಟಿದ್ದಾನೆ ಇವಾಗ ನಮಗೆ. ಏನು ಮಾಡೋಕ್ಕಾಗಲ್ಲ ಗೈಸ್. ನಾನು ರುಕ್ಕು ಗೈಸ್, ಇವಾಗ ರುಕ್ಕಿ ಹೊಡ್ಕೊಳ್ಳೋದು ನಾನು ಇವಾಗ. ಫುಲ್ ಇವಾಗ ಫಸ್ಟು ರುಕ್ಕು ಹೊಡಿಬೇಕು. ಚೆಕ್ ಕೊಟ್ಟಿದ್ದೀವಿ, ಫ್ರೀ ರಾಣಿ ಕೊಟ್ಟಿದ್ದಾನೆ. ಇವಾಗ ಚೆಕ್ ಕೊಟ್ಟಿದ್ದೀವಿ, ನಾವು ಒಂದು ಫ್ರೀ ರಾಣಿ ಕೊಟ್ಬಿಡೋಣ. ಇವಾಗ ನೈಟ್ ಹೊಡ್ಕೊಳ್ಳೋಣ. ಡೆವಲಪ್ಮೆಂಟ್ ಆಗಿದೆ ನಮ್ಮದು. ಇವಾಗ ಒಂದು ರುಕ್ ಎಲ್ಲ ಹೋಗಿದೆ. ಗ್ರೂಪ್ ಡೆವಲಪ್ಮೆಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ ಗೈಸ್, ಇದೆ ಮತ್ತು ಇವಾಗ ನೋಡಿ ಗೈಸ್, ಹೆಂಗ್ ಡಿಸೈನ್ ಕೊಡ್ತಾನೆ ಇವಾಗ. ಎಷ್ಟು ಹೆಂಗ್ ಡಿಸೈನ್ ಕೊಡ್ತಾನೆ ಅಂದರೆ ಅಪ್ಪ, ಕೊಟ್ಟು ಆಡಿಸ್ತಾನೆ. ಇವಾಗ ರಿಯಲ್ ಟಚ್ ಅಡ್ಜಸ್ಟ್. ಇವಾಗ ನೋಡ್ಕೊಳ್ಳಿ ಗೈಸ್, ಚೆಕ್ಕು ಮತ್ತು ಒಂದು ರುಕ್ ಇಸ್ ಗೋಯಿಂಗ್ ಆನ್. 2 ರುಕ್ಕು ಹೋಗಿದೆ ಪಾಪ ಅಣ್ಣದು. ಇವಾಗ ಏನಾದರೂ ಮಾಡ್ಕೊಳ್ಳಿ, ನಾನೇ ವಿನ್ ಆಗೋದು. ಅವರು ಎಲ್ಲ ಫ್ರೀ ಕೊಡ್ತಾವೆ. ಆದರೂ ರಾಣಿ ಒಂದು ಉಂಟಿರ್ತಲ್ಲ, ಅದು ರಾಣಿ ಇಟ್ಕೋಬೇಕಾಗುತ್ತೆ ಇವಾಗ. ಎಸ್, 1 ಇಲ್ಲಿಗಲ್ ಆಗಿದೆ ಗೈಸ್. 2 ಇಲ್ಲಿಗಲ್ಸ್ ಆದ್ಮೇಲೆ ಚೆಕ್ ಮೇಟ್ ಆಗ್ಬೋದು. ಏನು ಇಲ್ಲಿಂದ ಇಲ್ಲಿಗೆ ಹಿಂಗೆ ಎಲ್ಲಾದರೂ ಹೋಗಿ ನೀವು ಮಾಡ್ತೀನಿ. ಇಲ್ಲಿ ತಂಬುಡಿ 2 ರುಕ್ ಕೊಡ್ಕೊಂಡಿದ್ದಾರೆ ಗಾಯ್ಸ್. ನೈಸ್. ಇವಾಗ ಎಲ್ಲ ಫ್ರೀ ಗಾಯ್ಸ್. ಇವಾಗ ಎತ್ತುತ್ತೀನಿ. ಇವಾಗ ರಾಣಿ ಆಯ್ತೈತೆ ನಂದು. ಚೂರು ಈ ಕಡೆ, ಇವಾಗ ಫುಲ್ಲು ರಾಣಿ ಗಾಯ್ಸ್. ರಾಣಿ ಬಂದಿದೆ ನಮ್ದು. ಯಸ್, ಕಮಾನ್. ಇವಾಗ ನೋಡ್ಕೊಳ್ಳಿ, ರಾಣಿ ಮತ್ತೆ ರುಕ್ ಹೆಂಗೆ ಹೋಯ್ತದೆ ಅಂತ. ಜರ ಅಂತ ಹೋಯ್ತದೆ. ಓ ಗೈಸ್, ಇಲ್ಲ ಆಗ್ತೀವಿ ನಾವು. ಗೈಸ್ ಆಕ್ಚುಲಿ 2 ಇಲ್ಲಿಗಲ್ ಮೂವ್ ಮಾಡಿದ್ದಾನೆ. ನಾನು ವಿನ್ನು ಪಾಪ ಅಂತ ಬಿಡ್ತಾ ಇದ್ದೀನಿ. ಆಯ್ತು, ಡಿಸೈನ್ ಕೊಟ್ಬಿಟ್ಟಿದ್ದಾನೆ. ಇವಾಗ ವೈಟಲ್ಲಿ ಆಡ್ತೀನಿ. ನಂಗೆ ವೈಟಲ್ಲಿ ಪವರ್ ಜಾಸ್ತಿ. ಬ್ಲ್ಯಾಕಲ್ಲಿ ಅದಕ್ಕಿಂತ ಪವರ್ ಐತೆ ನನಗೆ. ಎರಡರಲ್ಲೂ ಪವರ್ ಐತೆ. ವೈಟ್ ಆಡ್ತೀರಾ, ಬ್ಲ್ಯಾಕ್ ಆಡ್ತೀರಾ? ವೈಟ್. ಜೋನ್ಸು ಏನು ಡಿಸೈನ್ ಕೊಟ್ಬಿಟ್ಟ. ನಾನು ಅಕಸ್ಮಾತ್ ಈ ಮ್ಯಾಚಲ್ಲಿ ಆಗಿದ್ರೆ ಡಿಸೈನ್ ಕೊಡ್ತೇವೆ. ಡೌಟ್ ಆದರೆ 2 ಈಗಲ್ಸ್ ಆದರೆ ಇಲ್ಲಿಗಲ್ಸ್ ಡಿಸೈನ್ ಅದು ಇಲ್ಲಿಗಲ್ಸ್. ಇವಾಗ ವೈಟಲ್ಲಿ ತುಂಬ ಪವರ್ಫುಲ್ ಇದ್ದೀನಿ. ವೈಟಲ್ಲಿ ನೋಡ್ಕೊಳ್ಳಿ. ಇವಾಗ D5 ನಡೆಸಿದಲ್ಲ, ನಾವು ಆ ಟ್ರ್ಯಾಪ್ ಬಾಕ್ಸ್ ಸಿಕ್ಕಾಕೊಳ್ಳಲ್ಲ. ನಾವು ಕ್ವೀನ್ ಡಿಫೆನ್ಸ್ ಆಡ್ತಿದ್ದೀವಿ. ಸಿಕ್ಕಾಕೊಂಡೋಗಲ್ಲ. ಹೇಗೆ ಜಸ್ಟ್ ಗೈಸ್ ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಚೆಕ್ 2 ಪೋನ್ ಆಗೈತೆ. ಚೆಕ್ ಆಗಲ್ಲ ಗೈಸ್. ಎಸ್ ಗೈಸ್ ನೋಡಿ ಗೈಸ್, ಹಿಂಗೆ ಚೆಕ್ ಬಂದಿದೆ. ಹೊಡ್ಕೋಬೋದು ನಾನು ಹಿಂಗೆ. 1 ಇಲ್ಲಿಗಲ್ ಆಗಿದೆ ಗೈಸ್. ಅಷ್ಟೇ, 1 ಇಲ್ಲಿಗಲ್ ಆಗಿದೆ. ಆದರೂ ಇಲ್ಲಿಗಲ್ ಚೆಕ್ಕ
ವಿ ಡೋಂಟ್ ನೋ ಗೈಸ್. ಟೂರ್ನಿಮೆಂಟಲ್ಲೆಲ್ಲ ಬಲೆಗೆ ಫುಲ್ಲು ಮಳೆ ಇವಾಗ. ಏನಿದು ಟಚ್ ಕ್ವೀನ್ ಅಡ್ಜಸ್ಟ್ ಕ್ವೀನ್ ಟಚ್ ಆಗೈತೆ. ಕ್ವೀನ್ ಟಚ್ ಆಗಿದೆ. ನಮಗೆ ಕ್ವೀನ್ ಬೇಕು. ಓಯ್ ಓಕೆ ಗಾಯ್ಸ್, ಆ್ಯಕ್ಚುಲಿ 2 ಇಲಿಗಲ್ ಆಗಿದೆ. ನಾನು ವಿನ್ ಆದಿ, ಆದರೂ ಪಾಪ ಅಂತ ಬಿಡೋಣ. ಇನ್ನು ಕಲಿತಾವನೆ ಅಲ್ವಾ, ಚೆಕ್ ಬಂದಿದೆ. ಮ್ಯಾಟ್ ಮಾಡೇ ಬಿಡೋರು ನೀವು. ಅವನು ಅಲ್ಲೇ ಆಟ ಆಡ್ತೀಯ. ಡ್ರಾಗ್ ಆಡ್ತಾನೆ ಗೈಸ್. ಎಸ್, ಕ್ವೀನ್ ಬೇಕಾ ರುಕ್ ಬೇಕಾ? ಸೈಕ್ ರುಕ್ ಬಚಾಯಿಸ್ಕೊ. ಆದರೂ ಪಾಪ ಓದ್ ಗೇಮಲ್ಲಿ ನಾವು ಚೆಕ್ ಮತ್ತೆ ರುಕ್ ಕೊಟ್ಟಿದ್ವಿ. ಕ್ವೀನೇ ಬಚಾಯಿಸ್ಕೊಳ್ಳೋದು ಅಂತ ನಮಗೂ ಗೊತ್ತಿತ್ತು. ನಾವು ರುಕ್ ಎತ್ತದ ಅಷ್ಟೇ. ಕ್ವೀನ್ ಬಚಾಯಿಸ್ಕೊಳ್ಳೋದ ಬಚಾಯಿಸ್ಕೊಂಡ್ರೆ ಮಾಡ್ತೀವಿ. ಜಸ್ಟ್ ಟಚ್ ಎಸ್ ಫ್ರೀ ಎಲ್ಲ ಜಸ್ಟ್ ಯಾಕೆ ಇಕ್ಬೇಕು. ಟಚ್ಚು ಅಷ್ಟೇ. ರುಕ್ ಬಚಾಯಿಸ್ಕೋಬೇಕಲ್ವಾ? ಏನು ರುಕ್ಕು? ಚೆಕ್ ಬಂದಿದೆ ಗೈಸ್. ವೆರಿ ನೀಟು. ಟೇಕ್ ಬ್ರೋ. ಓಕೆ ಟೇಕ್. ಕಿಂಗ್ ಟೇಕ್ ಅಂತಾನೆ. ಆಡು. ಹೌದಾ? ನನಗೆ ಇವಾಗ ಇರೋದು ವಯಸ್ಸಿಗೆ. ಇವಾಗ ಕಮಾನ್ ಕ್ವಿಕ್. ಕಮಾನ್ ನಾವು ಜಾಸ್ತಿ ನೋಡಿ. ಅದೇನು ಪಾನ್ ಪ್ರಮೋಷನ್ ಅಂತೆ ಇವಾಗ ಆಯ್ತದೆ. ಯಾರಿಗಾಯ್ತದೋ ನೋಡಲ್ಲ. ಎಕ್ಸ್ಟ್ರಾ ಕ್ವೀನ್ ಮಾಡ್ಕೋಬೇಕು. ಗೈಸ್ ನೋಡಿ ಗೈಸ್, ಇಲ್ಲಿ ಫ್ರೀ ರುಕ್ ಕೊಟ್ಟಿದ್ದಾನೆ. ಪಾಪ ನಾನು ಚೆಕ್ ಮೇಟ್ ಆಗೋದೆ ಅಂತ ಅನ್ಕೊಂಡ್ರೆ ಫ್ರೀ ರುಕ್ ಕೊಟ್ಬಿಟ್ಟ. ನಾಟ್ ಗುಡ್. ಬ್ರಿಲಿಯಂಟ್ ಮೂವ್ ಮಾಡಿದೀನಿ ನೋಡಿ ಗೈಸ್. ಇದಕ್ಕೆ ಅನ್ನೋದು ನೈಟ್ ಈ ಕಡೆ ಹೊಡ್ಕೋತೆ ನಂಗೆ ಗೊತ್ತು. ನೈಟ್ ಬ್ರಿಲಿಯಂಟ್ ಟಚ್ ಇಲ್ಲಿ ಬರಬೇಕು ಗೈಸ್. ಆಕ್ಚುಲಿ ನೋಡಿ ಕ್ವೀನ್ ಆಗಿದೆ ಗೈಸ್. ಎಸ್ ಕಮಾನ್ ಬಾರೋಣ. ಕಮಾನ್ ಗೈಸ್. 8 ಇಲಿಗಲ್ ಮೂವ್ ಮಾಡಿದ್ದಾನೆ ಗೈಸ್. ಆದರೂ ಬಿಡ್ತೀನಿ. ಚೆಕ್ಮೇಟ್ ಮಾಡಿಬಿಟ್ಟೆ ಬಿಡೋದು. ಹಿಂದೆಗಡೆ ಹೋಗ್ಬೇಕು ನೀವು. ಕಮಾನ್ ಬೇಗ ಓಕೆ ಗೈಸ್. ಮೇಟಿನ್ 1 ಆ್ಯಕ್ಚುಲಿ ಮೇಟ್ ಆಗೋಗಿದ್ದಾನೆ. ಸೊ ಈ ಥರ ವ್ಲಾಗ್ಸ್ಗೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಟಾಟಾ ಬೈ ಬೈ. ನೋಡಿ ಅಯ್ಯೋ
ಇಷ್ಟ ಹೊಡ್ತಿದ್ ಕಾಯ್ಸ್ ನನ್ನ ಅವ್ನು ಇಷ್ಟ ಹೊಡಿದಾನೆ. 1 2 3 4 ಒಂದೇ 6 ಹೊಡೆದಿದ್ ಗೈಸ್, ಒಂದೇ ರಾಜ ಉಳಿದಿರೋದು ಅವನ ಹತ್ರ, ಎಲ್ಲ ನನ್ನ ಹತ್ರ. ಹೊಡ್ಕೊಂಡೇ ಬರ್ಬೋದು. ಸೊ ಟಾಟಾ, ಬೈ ಬೈ.